ಸೊ ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ದಿನದ ಥರ ಇವತ್ತು ಕೂಡ ನಾನು ಒಂದು ಟಾಪಿಕ್ ತಗೊಂಡು ಅದ್ರ ಬಗ್ಗೆ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ನೀವೇ ನೋಡ್ತಿರ್ಬೋದು, ತುಂಬ ಕಾರ್ಟೂನ್ಸ್ ಚಾನೆಲ್ಗಳು ಬರೀ ಕನ್ನಡ ರಾಜ ಮಹಾರಾಜ ಕಥೆಗಳದ್ದು ನೀವು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರ. ಬಟ್ ಈ ವಿಡಿಯೋ ಬಂದ್ಬಿಟ್ಟು ಟೋಟಲಿ ಪೂರ್ತಿ ಕಾರ್ಟೂನ್ ಕಡೆ ಬರುತ್ತೆ. ಹೇ ಮಮ್ಮಿ, ನಾನಿವತ್ತು ಸರಿತಾ ಅವ್ರ ಮನೆಗೆ ಹೋಗಿ ಬರ್ತೀನಿ ಮಮ್ಮಿ. ಪ್ಲೀಸ್ ನನ್ ಬಾಯ್ ಬೇಡ, ನಾನು ಹೊರಗೋಗಿ ಬರ್ತೀನಿ. ಬೇಡಮ್ಮ, ನಿಮ್ಮಪ್ಪ ಬೈತಾರೆ, ಮನೇಲೇ ಇರು, ಇವತ್ತು ಹೋಗ್ಬೇಡ. ಮತ್ತು ಇದಕ್ಕೆ ಯಾವುದೇ AI ಟೂಲ್ ಕೂಡ ಬೇಕಾಗಿಲ್ಲ. ಒಂದೇ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆ ಆ್ಯಪಲ್ಲೇ ನೀವು ಎಲ್ಲನೂ ರೆಡಿ ಮಾಡ್ಕೊಬೋದು. ನಾನು ಅದನ್ನು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತಾ ಬರ್ತೀನಿ. ಮತ್ತಿದನ್ನು ನೀವು ಫ್ರೀಯಾಗಿ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸ್ ಆಗಿ, ರೀಲ್ಸ್ ಆಗಿ ಅಥವಾ ಲಾಂಗ್ ವಿಡಿಯೋ ಆಗಿ ಕೂಡ ಅಪ್ಲೋಡ್ ಮಾಡಿಕೊಂಡು ತುಂಬ ವ್ಯೂಸ್ ಮತ್ತು ಫಾಲೋವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿಕೊಂಡು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ತುಂಬ ಈಸಿಯಾಗಿ ಕೂಡ ಇರತ್ತೆ. ಯಾರ್ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೋ ಎಲ್ಲಾದರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ಗೂಗಲ್ ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ADOBE ಆಡೋಬ್ ಎಕ್ಸ್ಪ್ರೆಸ್ ಅನ್ನೋ ಆ್ಯಪನ್ನು ನೀವು ಫಸ್ಟು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಬೇಕು. ಸೊ ಮೊಬೈಲಲ್ಲಿ ಇನ್ಸ್ಟಾಲ್ ಆದಮೇಲೆ ನೋಡ್ತಾ ಇರ್ಬೋದು ನೀವು, ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ಇಲ್ಲೇ ನಿಮಗೆ ಕಾಣಿಸ್ತಿದೆ ನೋಡಿ, ಆ್ಯನಿಮೇಟ್ ಕ್ರಿಯೇಟರ್ಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮಗೆ ಎಲ್ಲ ಥರದ ಕ್ಯಾರೆಕ್ಟರ್ಸ್ಗಳು ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ ಕ್ಯಾಟಗರಿ ಅಂತ ಇದೆಯಲ್ವಾ, ಕ್ಯಾಟಗರಿಲಿ ನಿಮಗೆ ತುಂಬ ಕ್ಯಾಟಗರೀಸ್ ಇರುತ್ತೆ. ಸೊ ಇದರಲ್ಲಿ ಆಲ್ ಅಂತ ಸೆಲೆಕ್ಟ್ ಆಗಿರೋದಕ್ಕೆ ಇಷ್ಟೆಲ್ಲ ಬರ್ತಿದೆ. ಇದರಲ್ಲಿ ನೀವು ನೋಡಿ, ನ್ಯೂ, ಆಲ್, ಪೀಪಲ್, ಕಸ್ಟಮ್ ಕ್ಯಾರೆಕ್ಟರ್ಸ್ ಮತ್ತು ಕ್ರೀಚರ್ಸ್ ಕೂಡ ಇರುತ್ತೆ. ನಾನಿಲ್ಲಿ ಕಸ್ಟಮ್ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಳ ಹೆಸರು ಓಪಲ್ ಅಂತ. ಸೊ ಇವಳು ಮೊದಲ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಳೆ ಇದರಲ್ಲಿ, ಅಂದರೆ ನಾನು ಕ್ರಿಯೇಟ್ ಮಾಡಿರೋ ಕಥೆಯಲ್ಲಿ. ಸೊ ಎಷ್ಟು ಸೈಜ್ ಬೇಕೋ ಅಷ್ಟಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಲ್ಲೇ ಬ್ಯಾಕ್ಗ್ರೌಂಡಲ್ಲೂ ತುಂಬ ಕ್ಯಾಟಗರೀಸ್ ಬರುತ್ತೆ, ಆದರೆ ನಾನು ಇದರಲ್ಲಿ ಇಂಡೋರ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಂಡೋರಲ್ಲಿ ನನಗೆ ಪಿಂಕ್ ಲಿವಿಂಗ್ ರೂಮ್ ಅನ್ನೋದನ್ನು ಮುಂಚೆನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಅದೇ ಚೆನ್ನಾಗಿದೆ ಅನಿಸಿದೆ. ಸೊ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಕ್ಯಾಟಗರೀಸ್ ಇರುತ್ತಲ್ವ, ಸೊ ನೀವು ಬೇರೆ ಬ್ಯಾಕ್ಗ್ರೌಂಡ್ ಬೇಕಿದ್ರೂ ಕೂಡ ಅಪ್ಲೈ ಮಾಡ್ಕೊಬೋದು ಕ್ಯಾಟಗರೀಸಲ್ಲಿ ನೋಡಿಕೊಂಡು. ನಂತರ ನಾನು ಸೈಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಸೈಜಲ್ಲಿ ನನಗೆ ಇವಾಗ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ಯೂಟ್ಯೂಬ್ ಸೈಜ್ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ರೆಕಾರ್ಡ್ ಅಂತ ಒಂದು ಆಪ್ಷನ್ ತೋರಿಸಿದೆ ನೋಡಿ. ಸೊ ಇದರಲ್ಲಿ ನೀವು ವಾಯ್ಸ್ ರೆಕಾರ್ಡ್ ಅನ್ನೋದನ್ನು ನೀವು ಮಾಡಬೇಕು. ಅಂದರೆ ಇವಾಗ ನಾವು ಏನು ಕತೆ ಜನ್ರೇಟ್ ಮಾಡ್ಕೊಂಡಿದ್ದೀವೋ ಅದಕ್ಕೆ ನಾವು ಹಿಂಗೆ ವಾಯ್ಸ್ ಓವರ್ ಮಾಡ್ತು ಅಂತ ಹೇಳಿದ್ರೆ ಅದು ಅಲ್ಲಿ ಆ್ಯಕ್ಷನ್ ಆಗಿ ಲಿಪ್ಸಿಂಕು ಕೂಡ ಆಗತ್ತೆ. ನಂತರ ಇಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ಬೋದು ನೋಡಿ. ನಾನು ಇಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಆದರೆ ಅದು ನಿಮಗೆ ಕೇಳಿಸ್ತಿಲ್ಲ. ಸೊ ನಾನಿಲ್ಲಿ ವಾಯ್ಸ್ ರೆಕಾರ್ಡನ್ನು ಮಾಡಿಬಿಟ್ಟು ರೆಸ್ಯೂಮ್ ಮಾಡಿ ವಿಡಿಯೋನ ಸೇವ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಬೇರೆ ಕ್ಯಾರೆಕ್ಟರ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ನೋಡಿ, ಮತ್ತೆ ನಾನು ಆಲ್ ಪೀಪಲ್ಗೆ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಅಮ್ಮನ ಕ್ಯಾರೆಕ್ಟರ್ ಒಂದು ಬೇಕಿತ್ತಲ್ವ ನನಗೆ. ಸೊ ಅದಕ್ಕೆ ಅದರ ಅಮ್ಮ ಒಂದು ಹುಡುಕ್ತಾ ಇದ್ದೀನಿ. ಸೊ ಅಮ್ಮಗೆ ಈ ಕ್ಯಾರೆಕ್ಟರ್ ಇರಲಿ. ಸೊ ಅಮ್ಮ ಇಲ್ಲಿ ಅದ್ರ ಮೇಲೆ ಕೂತಿರ್ತಾರೆ ಸೋಫಾ ಸೆಟ್ ಮೇಲೆ. ಸೊ ಆ ಥರ ಒಂದು ಕ್ರಿಯೇಚರ್ ಮಾಡಿದ್ದೀನಿ. ಮತ್ತೆ ಇದರಲ್ಲಿ ವಾಯ್ಸ್ ರೆಕಾರ್ಡ್ ಆನ್ ಮಾಡಿಕೊಂಡು ಮತ್ತೆ ನಮ್ಮ ನೆಕ್ಸ್ಟ್ ಕಥೆನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೇಮ್ ನಾನು ಏನು ಡೈಲಾಗ್ಸ್ ಹೇಳ್ತಿದ್ನೋ ಅದೇ ಡೈಲಾಗ್ನ ರಿಪೀಟ್ ಮಾಡೋದಲ್ಲ. ಮತ್ತು ಇಲ್ಲಿ ನಾನು ಅಮ್ಮನ ಕ್ಯಾರೆಕ್ಟರ್ಗೆ ಏನು ವಾಯ್ಸ್ ಬೇಕೋ ಅದನ್ನು ಕಂಟಿನ್ಯೂ ಮಾಡಿದ್ದೀನಿ. ವಿಡಿಯೋ ಬಂದು ಸೇವ್ ಆಗ್ತಿದೆ. ಸೇವ್ ಆಗೋಕ್ಕೆ ಒಂದು 50 to 1 minutes ತೊಗೊಳತ್ತೆ. ಸೊ ಅಷ್ಟೊತ್ತಾದಮೇಲೆ ನೋಡಿ ನಿಮ್ಮ ವಿಡಿಯೋ ರೆಡಿ ಆಗುತ್ತೆ. ನಾನಿವತ್ತು ಸರಿತಾ ಅವ್ರ ಮನೆಗೆ ಹೋಗಿ ಬರ್ತೀನಿ ಮಮ್ಮಿ. ಪ್ಲೀಸ್ ನನ್ ಬಾಯ್ ಬೇಡ, ನಾನು ಹೊರಗೋಗಿ ಬರ್ತೀನಿ. ಸೊ ಬಟ್ ನಾನು ಏನಂತ ಹೇಳಿದ್ರೆ, 2 ವೀಡಿಯೋಸ್ನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ. 2 ವೀಡಿಯೋಸನ್ನ ನಾನು ಸೇವ್ ಕೂಡ ಮಾಡ್ಕೊಂಡಿದ್ದೆ. ಸೇಮ್ ಡೈಲಾಗ್ಸ್ ಮತ್ತು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ವಿಡಿಯೋನ ರೆಕಾರ್ಡ್ ಮಾಡಿ ಸೇವ್ ಮಾಡ್ಕೊಂಡಿದ್ದೆ. ಸೊ ಇವಾಗ 2 ವೀಡಿಯೋ ಮತ್ತು ಈ ವಿಡಿಯೋನ ಬಂದ್ಬಿಟ್ಟು ಕ್ಯಾಪ್ಕಟ್ಟಲ್ಲಿ ಎಡಿಟ್ ಮಾಡಬೇಕಾಗತ್ತೆ. ನಾನು ಕ್ಯಾಪ್ಕಟ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಕಟ್ನ ಓಪನ್ ಮಾಡಿಕೊಂಡು ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು. ಸೊ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟಾದಮೇಲೆ ಮತ್ತೆ ಇನ್ನೊಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಇವಾಗ 2 ವಿಡಿಯೋ ಹೀಗೆ ಬರುತ್ತೆ. ಸೊ ಅಮ್ಮಂದು ವಿಡಿಯೋನ ಓವರ್ಲೇ ಮಾಡಿಕೊಂಡು ಲೆಫ್ಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ಕೊಬೇಕು. ಸೊ ಲೆಫ್ಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ಮಾಸ್ಕ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೇಕು. ಮಾಸ್ಕ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಹಾರಿಜಾಂಟಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ವರ್ಟಿಕಲ್ ಆಗಿ ಅದನ್ನು
ಟರ್ನ್ ಮಾಡಬೇಕು. ಏನಕ್ಕಂದ್ರೆ ಇಬ್ಬರು ಒಂದೇ ವಿಡಿಯೋದಲ್ಲಿ ಕಾಣಿಸ್ಬೇಕಲ್ವಾ, ಅದಕ್ಕೋಸ್ಕರ. ಸೊ ನೋಡಿ, ಈ ಥರ ವರ್ಟಿಕಲ್ ಆಗಿ ಟರ್ನ್ ಮಾಡ್ಕೊಂಡಾದ್ಮೇಲೆ ಇಬ್ಬರು ಒಂದೇ ವಿಡಿಯೋದಲ್ಲಿ ಕಾಣಿಸ್ತಾರೆ. ಮತ್ತೆ ಇಬ್ರಿಗೂ ಸೇಮ್ ಡೈಲಾಗ್ಸ್ ಬರುತ್ತಲ್ವಾ. ಸೊ ಅವಾಗ ಏನು ಮಾಡ್ಬೇಕಂತ ಹೇಳಿದ್ರೆ, ಸೊ ಫಸ್ಟ್ ಡೈಲಾಗ್ ಬರೋದು ಮಗಳದಲ್ವಾ. ಸೊ ಅಮ್ಮಂದು ಸ್ಟಾರ್ಟಿಂಗ್ ಸುಮ್ಮನೆ ಕೂತಿರ್ತಾರಲ್ಲ ಅಷ್ಟು ವಿಡಿಯೋನ ಸ್ಪ್ಲಿಟ್ ಮಾಡ್ಕೋಬೇಕು. ಸ್ಪ್ಲಿಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಿಮಗೆ ಫ್ರೀಸ್ ಅನ್ನೋ ಆಪ್ಷನ್ ಒಂದು ತೋರಿಸ್ತಿದೆ ನೋಡಿ. ಸೊ ಫ್ರೀಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು, ಸೊ ಅಮ್ಮನ ಡೈಲಾಗ್ ಬರೋವರೆಗೂ ಆ ಫ್ರೀಸ್ ಆಗಿರೋ ಕ್ಲಿಪ್ನ ಡ್ರ್ಯಾಗ್ ಮಾಡ್ಕೊಬೇಕು. ನೆಕ್ಸ್ಟು ಅಮ್ಮನ ಡೈಲಾಗ್ ಸ್ಟಾರ್ಟ್ ಆಗಬೇಕಾದ್ರೆ ಮಗಳು ಸೈಲೆಂಟ್ ಆಗಿರ್ಬೇಕಲ್ವಾ. ಸೊ ಮಗಳದು ಅರ್ಧ ಕ್ಲಿಪ್ ಡಿಲೀಟ್ ಮಾಡಿಕೊಂಡು ಮತ್ತೆ ಲಾಸ್ಟ್ ಕ್ಲಿಪ್ ಇರೋದನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಫ್ರೀಸ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಫ್ರೀಸ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಫುಲ್ಲು ಡ್ರ್ಯಾಗ್ ಮಾಡ್ಕೊಬೇಕು. ಡ್ರ್ಯಾಗ್ ಮಾಡ್ಕೊಂಡಿರೋದು ಏನಕ್ಕೆ ಅಂತ ಹೇಳಿದ್ರೆ, ಸೊ ಅವಳು ಅಲ್ಲೇ ನಿಂತಿರ್ಬೇಕಲ್ಲ ಸುಮ್ಮನೆ. ಸೊ ಅದಕ್ಕೆ ಫ್ರೀಸ್ ಆಗಿ ಡ್ರ್ಯಾಗ್ ಮಾಡ್ತಿದ್ದೀನಿ. ಸೊ ಈ ಥರ ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ಸೊ ಕರೆಕ್ಟಾಗಿ ಅಮ್ಮನ ವಿಡಿಯೋ ಮತ್ತು ಮಗಳು ವಿಡಿಯೋ ಎರಡು ಒಂದೇ ವಿಡಿಯೋದಲ್ಲಿ ಬರುತ್ತೆ. ಬಟ್ ಅವರ ಡೈಲಾಗ್ಸು ಒಬ್ಬರಾದ್ಮೇಲೆ ಒಬ್ಬರು ಹೇಳ್ತಾರೆ. ಸೊ ಕೊನೆಗೆ ಅಮ್ಮ ಮಾತಾಡ್ತಿರೋ ವಿಡಿಯೋನು ಒಂದು ಬರ್ತಿದೆ. ಸೊ ಅದನ್ನು ಅಮ್ಮ ಮಾತಾಡೋದು ಸ್ಟಾರ್ಟ್ ಆಗೋ ತನಕ ಆ ವಿಡಿಯೋನ ಕ್ಲಿಪ್ನ ಡಿಲೀಟ್ ಮಾಡಿಕೊಂಡು ಕೆಳಗಡೆ ಫ್ರೀಸ್ ಆಗಿರೋ ವಿಡಿಯೋನ ಅಲ್ಲಿಗೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಟಾಪಿಕ್ ಹೇಗೆ ಅಂತಂದರೆ, ಸೊ ಅಮ್ಮ ಮಾತಾಡಬೇಕಾದ್ರೆ ಮಗಳು ಫ್ರೀಸ್ ವಿಡಿಯೋ ಇರಬೇಕು, ಮಗಳು ಮಾತಾಡ್ತಾ ಇರ್ಬೇಕಾದ್ರೆ ಅಮ್ಮನ ಫ್ರೀಸ್ ವಿಡಿಯೋ ಇರಬೇಕು. ಸೊ ನಾವು ಆವಾಗಲೇ ಮಗಳದ್ದು ಫ್ರೀಸ್ ವಿಡಿಯೋ ಸ್ಪ್ಲಿಟ್ ಮಾಡ್ದಂಗೆ ಅಮ್ಮನ ವಿಡಿಯೋನ ಫ್ರೀಸ್ನ ಸ್ಪ್ಲಿಟ್ ಮಾಡಿಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿಕೊಂಡ್ರೆ ಆಯಿತು. ಸೊ ಹೀಗೆ ನಮ್ಮ ವಿಡಿಯೋ ರೆಡಿ ಆಗುತ್ತೆ. ಸೊ ನೀವು ಇದೇ ಥರ ವೀಡಿಯೋಸ್ನ ಯೂಟ್ಯೂಬ್ ಆರ್ ಇನ್ಸ್ಟಾ ಆರ್ ಶಾರ್ಟ್ಸ್ ಎಲ್ಲ ಕಡೆನೂ ಅಪ್ಲೋಡ್ ಮಾಡಿಕೊಂಡು ಒಳ್ಳೆ ವ್ಯೂಸ್ನ ಗೇನ್ ಮಾಡಿಕೊಂಡು ಒಳ್ಳೆ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿಕೊಂಡು ಫಾಲೋವರ್ಸ್ನ ಗೇನ್ ಮಾಡಿಕೊಂಡು ಸೊ ನೀವು ಇದರಲ್ಲಿ ಮನಿ ಎಲ್ಲ ಕೂಡ ಅರ್ನ್ ಕೂಡ ಮಾಡ್ಕೊಬೋದು. ಬಟ್ ಹೇಗೆ ನೀವು ಕಂಟೆಂಟ್ ಎಲ್ಲ ಹೇಗೆ ಕ್ರಿಯೇಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್. ಸೊ ವಿಡಿಯೋ ಯಾರಿಗೆಲ್ಲ ಇನ್ಫಾರ್ಮೇಟಿವ್ ಅನಿಸಿದೆಯೋ ಎಲ್ಲರೂ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವೀಡಿಯೋಸ್ಗಾಗಿ ನಾನು ನಿಮ್ಮ ಮುಂದೆ ಬರ್ತಾನೇ ಇರ್ತೀನಿ, ಹೊಸ ವೀಡಿಯೋಸ್ ತರ್ತಾನೇ ಇರ್ತೀನಿ. ಸೊ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ, ಇದುವರೆಗೂ ಯಾರ್ಯಾರು ಕಮೆಂಟ್ ಸೆಕ್ಷನ್ಲಿ ನನಗೆ ಬಂದು ಕಮೆಂಟ್ ಹಾಕ್ತಿರೋ ಎಲ್ಲರಿಗೂ ನನಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.